ಮತ್ತೊಂದು ನಮ್ಮ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆ ಗಮನ ಕೊಡೋಣ. ಕಾಂಗ್ರೆಸ್ ಶಾಸಕ ದದ್ದಲ್ ಇವತ್ತು ಇದ್ದಕ್ಕಿದ್ದ ಹಾಗೆ ವಿಧಾನಸೌಧದ ಆವರಣದಲ್ಲಿ ಪ್ರತ್ಯಕ್ಷರಾಗ್ಬಿಟ್ರು. ಬೆಳಗ್ಗಿನಿಂದಲೂ ಕೂಡ ಇದ್ದ ಪ್ರಶ್ನೆ ಒಂದೇ, SIT ಮುಂದೆ ಹಾಜರಾಗ್ತಾರಾ, ಇಡಿ ಮುಂದೆ ಹಾಜರಾಗ್ತಾರಾ ದದ್ದಲ್ ಅಂತ ಹೇಳಿ. ಆದ್ರೆ ನೇರವಾಗಿ ಕಲಾಪದಲ್ಲಿ ಹಾಜರಾಗ್ಲಿಕ್ಕೆ ಬಂದ್ರು ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್. ಹಾಗಾದ್ರೆ ಬಂಧನದ ಭೀತಿಯಿಂದ ಪಾರಾಗ್ಬಿಟ್ರ? SIT ಇಡಿ ನೋಟಿಸ್ ಮಧ್ಯೆ ದದ್ದಲ್ ಕಲಾಪದ ಸಂದರ್ಭದಲ್ಲಿ ಪ್ರತ್ಯಕ್ಷರಾಗಿದ್ದು ಇದೀಗ ಅಚ್ಚರಿಗೆ ಕಾರಣವಾಗ್ತಾ ಇದೆ. 10 ದಿನ ಅರೆಸ್ಟ್ ಆಗೋದಿಲ್ವಾ ಶಾಸಕ ದದ್ದಲ್ ಅನ್ನೋ ಅನುಮಾನ. ಸದ್ಯಕ್ಕೆ ನಿರಾಳರಾಗಿರೋದಕ್ಕೆ ಕಾರಣವೇನು ಅನ್ನೋದಕ್ಕೆ ಒಂದಷ್ಟು ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಳೆದ ಶನಿವಾರ ಇಡಿ ಅಧಿಕಾರಿಗಳು ನೋಟಿಸ್ ನೀಡಿದ್ರು ಕೂಡ SIT ಅಧಿಕಾರಿಗಳ ಮುಂದೆ ಶಾಮೀಲಾಗ್ಬಿಟ್ರು ದದ್ದಲ್. ಅಲ್ಲಿಂದ SIT ತನಿಖೆಯನ್ನ ಮುಗಿಸಿ ಹೊರಬಂದವರು ಎಲ್ಲಿ ಹೋದ್ರು ಅಂತ ಹೇಳಿ ಅಡ್ರೆಸ್ ಇರಲಿಲ್ಲ. ನನ್ನ ಇಡೀ ದಿನ ಆಪ್ತರ ಕಾರ್ ಹತ್ತಿದ್ದನ್ನ ಹೊರತುಪಡಿಸಿದ್ರೆ ದದ್ದಲ್ ಅಕ್ಷರಶಃ ನಾಪತ್ತೆಯಾಗಿದ್ರು. ಹೀಗೆ ನಾಪತ್ತೆಯಾಗಿದ್ದ ದದ್ದಲ್ ದಿಢೀರ್ ಅಂತ ಹೇಳಿ ಇವತ್ತು ವಿಧಾನಸೌಧದ ಆವರಣದಲ್ಲಿ ಪ್ರತ್ಯಕ್ಷರಾದ್ರು. SIT ವಿಚಾರಣೆಗೆ ಹೋಗ್ತಾರಾ, ಇಡಿ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋ ಅನುಮಾನದ ನಡುವೆಯೇ ಬಸನಗೌಡ ದದ್ದಲ್ ಅವರ ಈ ನಡೆ ಕುತೂಹಲಕ್ಕೆ ಕಾರಣವಾಯಿತು. SIT ವಿಚಾರಣೆ ಮುಗಿದ ಬೆನ್ನಲ್ಲೇ 2 ದಿನ ನಾಪತ್ತೆಯಾಗಿದ್ರು ದದ್ದಲ್. ಇಡಿ ವಿಚಾರಣೆಗೆ ಹಾಜರಾಗದೆ ಶಾಸಕ ದದ್ದಲ್ ಓಡಾಡ್ತಿದ್ದಾರೆ. ಇನ್ ಕೇಸ್ ವಿಚಾರಣೆಗೆ ಹೋಗ್ಬಿಟ್ರೆ ಬಂಧನ ಮಾಡಿಬಿಡಬಹುದು ಅನ್ನೋ ಭೀತಿ ಇದೆ. ಇಡಿಗೆ ಹೋಲಿಸಿದ್ರೆ SIT ಎದುರು ಹಾಜರಾಗೋದೇ ಉತ್ತಮ ಅನ್ನೋ ರೀತಿಯಲ್ಲಿ ಅವರು ಮನಗಂಡಂತಿದೆ. ಹೀಗಾಗಿ ಇಡಿ ನೋಟಿಸ್ ಕೊಟ್ಟಿದ್ರು ಕೂಡ SIT ತನಿಖೆಗೆ ಹಾಜರಾಗಿದ್ರು ಶನಿವಾರ. ವಿಧಾನಮಂಡಲ ಅಧಿವೇಶನದ ಸಂದರ್ಭದಲ್ಲಿ ಅವರನ್ನ ಬಂಧಿಸುವಂತಿಲ್ಲ. ಜನಪ್ರತಿನಿಧಿ ಅದರಲ್ಲೂ ಶಾಸಕರನ್ನ ಬಂಧಿಸಬೇಕು ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ರೀತಿಯ ನಿಯಮಾವಳಿಗಳಿರುತ್ತೆ. ತನಿಖಾಧಿಕಾರಿಗಳು ಅದನ್ನ ಕಡ್ಡಾಯವಾಗಿ ಅನುಸರಿಸಬೇಕಾಗತ್ತೆ. ಅಧಿವೇಶನದ ಸಂದರ್ಭದಲ್ಲಿ ಶಾಸಕರ ಬಂಧನಕ್ಕೆ ಸಭಾಪತಿಗಳ ಅನುಮತಿ ಕಡ್ಡಾಯ. ಸಭಾಪತಿ ಅನುಮತಿ ಪಡೆದುಕೊಂಡ ನಂತರವಷ್ಟೇ ಬಂಧನ ಮಾಡಲಿಕ್ಕೆ ಸಾಧ್ಯ. ಇದೇ ಕಾರಣದಿಂದಾಗಿಯೇ ದದ್ದಲ್ ಅವರು ಕಲಾಪ ನಡೆಯುವ ದಿನದುದ್ದಕ್ಕೂ ಕೂಡ ಆರಾಮಾಗಿರಬಹುದು ಅನ್ನೋ ರೀತಿಯ ಆಲೋಚನೆಗೆ ಏನಾದರೂ ಬಂದ್ರ ಗೊತ್ತಿಲ್ಲ. ಆ ಕಾನ್ಫಿಡೆನ್ಸ್ ಅಂತೂ ಅವರ ಮಾತುಗಳಲ್ಲಿ ಕಾಣ್ತಾ ಇತ್ತು. ಇವತ್ತು ಬೆಳಗ್ಗೆ ವಿಧಾನಸೌಧದ ಆವರಣದಲ್ಲಿ ಅವರು ಪ್ರತ್ಯಕ್ಷರಾದಾಗ ಮಾತನಾಡಿಸಿದ್ರು ಮಾಧ್ಯಮದವರು. ಅದಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ದದ್ದಲ್. ಏನ್ ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಈಗ ಎಲ್ಲಿ ಕರೆದಿಲ್ಲ, ನಾನು 2 ದಿವಸ ಊರಿಗೆ ಹೋದೆ, ಎಲ್ಲರೂ ಕೂಡ ಮಾತಾಡ್ಕೊಂತ ಇದ್ದೀನಿ. SIT ಮುಗಿಸ್ಕೊಂಡು ಊರಿಗೆ ಹೋದೆ. ನಾನು ಅಸೆಂಬ್ಲಿಗೆ ಹೋಗ್ತಾ ಇದ್ದೀನಿ. ಅಸೆಂಬ್ಲಿ ನಾನು ಎಲ್ಲಿಗೆ ಹೋಗಿಲ್ಲ, ಊರಿಗೆ ಹೋಗಿದ್ದೆ, ಬಂದಿನಿ ಅಷ್ಟೇ. ಈಗ ಎಲ್ಲಿ ಕರೆದಿಲ್ಲ. ದದ್ದಲ್ ಅವ್ರ ಬಗ್ಗೆ ಹೇಳಿದ್ಮೇಲೆ ನಾಗೇಂದ್ರ ಅವ್ರ ಕತೆ ಏನಾಯ್ತು ಹೇಳಲೇಬೇಕಲ್ಲ. ನಾಗೇಂದ್ರ ಅವರಿಗೆ ಇಡಿಯಿಂದ ಪ್ರಶ್ನೆಗಳ ಸುರಿಮಳೆ. ಬೆಳಗ್ಗೆ 11 ಗಂಟೆಯಿಂದ ಮಾಜಿ ಸಚಿವರನ್ನ ಡ್ರಿಲ್ ಮಾಡಲಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೇಕ್ ಅಕೌಂಟ್ಗಳ ಬಗ್ಗೆ ಇಡಿಗೆ ಕೆಲ ದಾಖಲೆಗಳು ಲಭ್ಯವಾಗಿದೆಯಂತೆ. ಇದರಿಂದ ಆ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಫೇಕ್ ಅಕೌಂಟ್ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ಒದ್ದಾಡ್ತಿದ್ದಾರಾ ನಾಗೇಂದ್ರ ಅವರು? ಸದ್ಯಕ್ಕಿರುವ ಅನುಮಾನ ಇದು. ನಮ್ಮಲ್ಲಿ ಮಾತ್ರ ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕರ್ನಾಟಕದಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧವಾಗಿ, ಅದರಲ್ಲೂ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗಿ ವಿರೋಧ ಪಕ್ಷಗಳು ತೊಡೆತಟ್ಟಲಿಕ್ಕೆ ಸಿದ್ಧವಾಗಿದೆ. ಆದರೆ ಇದೀಗ ಮೂಡಾ ಅಸ್ತ್ರಕ್ಕೆ ಪ್ರತ್ಯಸ್ತ್ರವೊಂದನ್ನ ಕಂಡುಕೊಳ್ತಾ ಇದೆ ಕಾಂಗ್ರೆಸ್ನ ನಾಯಕರು. ಮೂಡಾ ವರ್ಸಸ್ ಬಿಡದಿ ತೋಟ ಅನ್ನೋ ವಾತಾವರಣವನ್ನ ನಿರ್ಮಿಸಲಿಕ್ಕೆ ಮುಂದಾಗ್ತಿದ್ದಾರೆ ಕೈ ನಾಯಕರು. ರಾಜ್ಯದಲ್ಲಿ ಆ ಮೂಲಕ ದ್ವೇಷದ ರಾಜಕಾರಣ ಶುರುವಾಯ್ತಾ? ನೀವು ನಮ್ಮದು ಒಂದು ಹಗರಣ ಹೇಳಿದ್ರೆ ನಾವು ನಿಮ್ಮದು ಒಂದು ಹಗರಣವನ್ನ ಬಯಲಿಗೆ ಎಳಿತೇವೆ ಅನ್ನೋ ರೀತಿಯ ವಾತಾವರಣ ನಿರ್ಮಾಣವಾದಂತೆ ಕಾಣ್ತಾ ಇದೆ. ಸರ್ಕಾರಕ್ಕೆ ಕೇಂದ್ರ ಸಚಿವರೇ ಟಾರ್ಗೆಟ್ ಆಗಿ ಹೋದ್ರ, ಕುಮಾರಸ್ವಾಮಿ ಅವರೇ ಟಾರ್ಗೆಟ್ ಆದ್ರ ಅನ್ನೋ ಅನುಮಾನ. ಹಾಗಾದ್ರೆ ಏನಿದು ಮೂಡಾ ಸೈಟ್ ವರ್ಸಸ್ ಬಿಡದಿ ತೋಟ? ಗಮನಿಸ್ತಾ ಹೋಗೋಣ. ನಾವು ಈಗಷ್ಟೇ ಹೇಳ್ತಾ ಇದ್ವಿ, ಬಿಜೆಪಿ ವಿರೋಧ ಪಕ್ಷವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡೋದ್ರಲ್ಲಿ ವಿಫಲವಾಗ್ತಾ ಇದೆ. ಇನ್ಫ್ಯಾಕ್ಟ್ ಸರ್ಕಾರ ರಚನೆ ಆದಾಗ್ಲಿಂದ ಕೂಡ ಅಸಲಿ ವಿರೋಧ ಪಕ್ಷದ ನಾಯಕನ ರೀತಿಯಲ್ಲಿ ಮಾತನಾಡ್ತಾ ಇರೋದು ಕುಮಾರಸ್ವಾಮಿ. ಇದೀಗ ಕೇಂದ್ರ ಸಚಿವರು ಬೇರೆ. ಹೀಗಾಗಿ ಕುಮಾರಸ್ವಾಮಿ ಅವರನ್ನ ಕಟ್ಟಾಕೋ ಪ್ರಯತ್ನವಾಗಿ ಕುಮಾರಸ್ವಾಮಿ ಅವರ ಒಡೆತನದ ತೋಟದ ಮನೆಯ ಒಂದಷ್ಟು ದಾಖಲಾತಿಗಳನ್ನ ಹೊರತೆರೆಯುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. HD ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಅಟ್ಯಾಕ್ ಮಾಡಲಿಕ್ಕೆ ಸರ್ಕಾರ ಸಿದ್ಧವಾಗ್ತಾ ಇದೆ. ಬಿಡದಿ ತೋಟದ ಜಮೀನಿನ ದಾಖಲೆಗಳ ಪರಿಶೀಲನೆಗೆ ಇದೀಗ
ಕಾಂಗ್ರೆಸ್ನ ಕೆಲ ನಾಯಕರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ. ಇಡೀ ಬಿಡದಿ ತೋಟದ ಅಷ್ಟು ದಾಖಲೆಗಳನ್ನ ಕಲೆ ಹಾಕ್ತಾ ಇದೆ ಸರ್ಕಾರ. ಕಾನೂನು ಮೀರಿದ ಅಂಶಗಳೇನಾದ್ರೂ ಇದೆಯಾ ಈ ಭೂಮಿ ಖರೀದಿ ಸಂದರ್ಭದಲ್ಲಿ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ವಿಶೇಷ ಸೂಚನೆಯನ್ನ ಕಾಂಗ್ರೆಸ್ನ ಪ್ರಭಾವಿ ವ್ಯಕ್ತಿಯೇ ನೀಡಿದ್ದಾರಂತೆ. ಕಂದಾಯ ಇಲಾಖೆ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಜಮೀನು ಮೂಲ ಖರೀದಿ ಅಂತ ಹೇಳಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿಯನ್ನ ಕೂಡ ನೀಡಲಿಕ್ಕೆ ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾನಾಗಲೇ ಹೇಳಿದ ಹಾಗೆ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಪ್ರಮುಖ ವ್ಯಕ್ತಿಯೇ ಸೂಚನೆ ನೀಡಿದ್ದಾರೆ. ಮೂಢಾಕ್ರಮದ ಬಗ್ಗೆ ಮಾತನಾಡಿದ್ರೆ, ಮೂಢಾಕ್ರಮದ ಬಗ್ಗೆ ದಾಖಲೆಯನ್ನ ಬಿಡುಗಡೆ ಮಾಡಿದ ಕುಮಾರಸ್ವಾಮಿ ಅವರ ವಿರುದ್ಧ ಅವರ ಬಿಡದಿ ತೋಟದ ದಾಖಲೆಯನ್ನ ಬಿಡುಗಡೆ ಮಾಡುವುದು ಪ್ಲಾನ್. ಕುಮಾರಸ್ವಾಮಿ ಅವರಿಗೆ ತಿರುಗೇಟ್ ನೀಡಲಿಕ್ಕೆ ಸರ್ಕಾರದಿಂದ ಈ ಕೌಂಟರ್ ಪ್ಲಾನ್ ಒಂದನ್ನ ಸಿದ್ಧಪಡಿಸಿಕೊಳ್ಳಲಾಗ್ತಾ ಇದೆ. ನೋಡೋಣ. ಇನ್ಫ್ಯಾಕ್ಟ್ ಈ ಬಿಡದಿ ತೋಟದ ಮನೆಗೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳು ನಿಜಕ್ಕೂ ಸಿಗತ್ತಾ, ಅಕ್ರಮ ಅಂತ ಹೇಳಿ ಏನಾದರೂ ಆಗಿದ್ಯಾ, ಆಗಿದ್ದೇ ಆದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ವಿಚಾರವನ್ನ ವಿರೋಧ ಪಕ್ಷಗಳು ಅದರಲ್ಲೂ JDSನ ಸದಸ್ಯರು ಪ್ರಸ್ತಾಪ ಮಾಡಿದಾಗಲೆಲ್ಲ ಬಿಡದಿ ತೋಟದ ಮನೆಯ ವಿಚಾರವನ್ನ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಮುಂದಿನ ದಿನದಲ್ಲಿದೆ. ಮತ್ತೊಂದು ಕಡೆ ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾಗಿದೆ. ಕಲಾಪವನ್ನ ಅಡ್ಡಿಪಡಿಸಿ ಗಲಾಟೆ ಗದ್ದಲ ಮಾಡಿ ಕಾಂಗ್ರೆಸ್ ಅನ್ನ ಕಟ್ಟಾಕೋ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಆದರೆ ಇದೇ ಗಲಾಟೆಯ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಪಗೊಂಡು ಖಡಕ್ ಆಗಿ ಮಾತನಾಡಿದ್ದಾರೆ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕೆ ನಾವು ರೆಡಿ ಇದ್ದೀವಿ, ಗಲಾಟೆ ಗದ್ದಲ ಯಾಕೆ ಅಂತ ಹೇಳಿ ವಿಧಾನಮಂಡಲ ಅಧಿವೇಶನದಲ್ಲಿ ಸಿಡಿದಿದ್ದಾರೆ ಸಿಎಂ. ವಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸೋಕೆ ಸರ್ಕಾರ ಸಿದ್ಧವಾಗಿದೆ, ಗಲಾಟೆ ಬಿಟ್ಟು ಪ್ರಶ್ನೆ ಮಾಡಿ ಅಂತ ಸವಾಲಿಸುತ್ತಿದ್ದಾರೆ. ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರುಕೊಳ್ಳಲ್ಲ, ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀವಿ. ಆದ್ರೆ ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು. ಈಗ ನೀವು ಕ್ವಶನ್ ಅವರ್ ತಗೊಂಡಿದ್ದೀರಿ, ಕ್ವಶನ್ ಅವರ್ ತಗೊಂಡಾದ್ಮೇಲೆ ನೀವು ಅವ್ರಿಗೆ ಅವಕಾಶ ಮಾಡಿಕೊಡಿ. ಏನ್ ಸಬ್ಮಿಟ್ ಮಾಡ್ಬೇಕು ಅಂತಾರೆ, ಏನ್ ಸಬ್ಮಿಷನ್ ಮಾಡ್ಬೇಕು ಅಂತಾರೆ ಮಾಡಿ. ಅದನ್ನ ಬಿಟ್ಟು ಗಲಾಟೆ ಮಾಡಿ ನಮಗೂ ಗಲಾಟೆ ಮಾಡಕ್ ಬರ್ತದೆ, ನಮಗೂ ಗಲಾಟೆ ಮಾಡಕ್ ಬರ್ತದೆ. ಬಹಳ ದೊಡ್ಡದಾಗಿ ಆರೋಪ ಮಾಡ್ತೀರಲ್ಲ, ಹೀರೋಯಿನ್ ಬಂಧಿಸಿದಿರಲ್ಲ, ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ನೀವು? ಯಾಕೆ ಮಾತಾಡ್ತಾ ಇಲ್ಲ? ಗೊತ್ತಿದೆ ಅಲ್ಲ, ಪ್ರಶ್ನೋತ್ತರ ಆದ ನಂತರ ಯಾಕೆ ನಿಮ್ಗೆ ಅರ್ಧ ಗಂಟೆಯಲ್ಲಿ ಪ್ರಶ್ನೋತ್ತರ ಮುಗಿತದೆ? ಯಾಕೆ ಅನಗತ್ಯವಾಗಿ ಚರ್ಚೆ ಮಾಡಬೇಕು? ವಿರೋಧ ಪಕ್ಷದವರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ, ಯಾವುದೇ ಚರ್ಚೆ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದೆ, ಸಮರ್ಥವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.